ಬೆಳಿಗ್ಗೆ 6 ಗಂಟೆ ಸನ್ರೈಸ್ ನೋಡಿ ಸ್ನೇಹಿತರೆ. ಆಫ್ ಕೊಡೈಕೆನಾಲ್. ಸ್ನೇಹಿತರೆ, ನಿನ್ನೆ ಕೊಡೈಕೆನಾಲಲ್ಲಿ ಸ್ಟೇ ಆಗಿದ್ವಿ. ಇವತ್ತು ಮಾರ್ನಿಂಗ್ 8 o'clock ಈಗ ಮುನ್ನಾರ್ ಕಡೆಗೆ ಹೊರಟಿದ್ದೀವಿ. ಇಲ್ಲಿಂದ 4 hours ಡ್ರೈವ್ ಇದೆ. ಸೊ ಬನ್ನಿ, ಡ್ರೈವ್ ಎಂಜಾಯ್ ಮಾಡೋಣ. ಫುಲ್ ಫಾರೆಸ್ಟ್ ರೂಟು, ಸೀನಿಕ್ ವ್ಯೂ ಎಲ್ಲ ಇರುತ್ತೆ, ನೋಡ್ಸ್ಕೊಡ್ತೀನಿ. ಸೊ ಬನ್ನಿ ಹೊಡೋಣ. ಇನ್ನು ನೋಡಿ ನಮ್ಮ ಚುಟ್ಟು ಡಾರ್ಲಿಂಗ್ ಜಯಶ್ರೀ ಬೇಬಿ. ಓಕೆ, ಓಡೋಣ. ಸ್ನೇಹಿತರೆ ನೋಡಿ ವ್ಯೂ ಯಾವ ರೀತಿ ಇದೆ ಅಂತ ಕೊಡೈಕೆನಾಲ್ದು. ಕೊಡೈಕೆನಾಲ್ ಹಿಲ್ ಇಳಿತಾ ಇದ್ದೀವಿ ನಾವು. ನೋಡಿ ಸ್ನೇಹಿತರೆ, ಕೊಡೈಕೆನಾಲ್ ಫೇಮಸ್ ಗೊತ್ತಾ ಚಾಕ್ಲೇಟ್ಸ್ ಇದಾವೆ ಇಲ್ಲಿ. ಯಾವ್ದು ಕಾಲ ಶಾಪಲ್ಲಿ ಸುಡಿ ಇದೆ, ಈ ಫ್ರೂಟ್ ಜೆಲ್ಲಿ ಇದೆ. ಇವ್ರು ಇದಾರೆ ನೋಡ್ರಿ, ಫುಲ್ ಆಟಗಳು ಮಾಡ್ಕೊಂಡು ಬಂದ್ವಿ. ಓಕೆ ಸ್ನೇಹಿತರೆ, ಈಗ ಬಂದಿದ್ದೀವಿ ಸಿಲ್ವರ್ ಕೆಸೆಡ್ ವಾಟರ್ ಫಾಲ್ಸ್. ನೆನೆ ಬಂದಾಗ ಜಸ್ಟ್ ಹಂಗೆ ನೋಡ್ಕೊಂಡು ಹಾಗೆ ಹೋಗ್ಬಿಟ್ವಿ. ಇಲ್ಲಿವರೆಗೂ ಬಂದಿಲ್ಲ, ರೋಡಲ್ಲೇ ನೋಡ್ಕೊಂಡು ಹೋಗಿದ್ದು. ಇವಾಗ ನೋಡ್ತೀನಿ ನಿಮಗೆ. ಸ್ನೇಹಿತರೆ, ಇಲ್ಲಿಂದ ಡ್ಯಾಮ್ ವ್ಯೂ, ಮಂಜಾಲಾರ್ ಡ್ಯಾಮ್ ಸಕ್ಕತ್ತಾಗಿದೆ ವ್ಯೂ ಪಾಯಿಂಟ್. ಸ್ನೇಹಿತರೆ ನೋಡಿ, ತೇನಿ ಹತ್ತತ್ರ ಬಂದಿದ್ದೀವಿ. ಎಲ್ಲ ನೋಡಿದ್ರು ತೆಂಗಿನ ಗಿಡಗಳೇ, ಲೆಫ್ಟ್ ರೈಟ್ ಎಲ್ಲಾ ಕಡೆನೂ ತೆಂಗಿನ ಗಿಡಗಳೇ. ಸೊ ಈಗ ಮುಂದಕ್ಕೆ ಹೋಗಿ ಒಂದ್ 10 ಕಿಲೋಮೀಟರ್ ಆದ್ಮೇಲೆ ಡೈವರ್ಷನ್ ಬರುತ್ತೆ ಮುನ್ನಾರ್ಗೆ. ಅದಕ್ಕೆ ಶಬರಿಮಲೆಗೆ 208 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಸ್ನೇಹಿತರೆ, ಹೋಗ್ತಾ ಹೋಗ್ತಾ ಈ ಗಿಡಗಳನ್ನ ಬೇಜಾನ್ ನೋಡಿದ್ವಿ. ಇಲ್ಲಿ ಸಿಕ್ಕಾಪಡೆ ಇದಾವೆ. ಎಷ್ಟು ಅಂದ್ರೆ ತೋಟಗಳ ಲೆಕ್ಕದಲ್ಲಿ ಈ ಗಿಡಗಳಿದಾವೆ. ಇಲ್ಲಿ ನೋಡ್ಬೋದು ನೀವು. ಇದು ಇಲ್ಲೊಂದಿದೆ ಮರ, ಆ ಕಡೆ ತೋಟಗಳಲ್ಲೆಲ್ಲ ಇದಾವೆ. ಆಕ್ಚುಲಿ ಈಗ ನೋಡಿದ ಹಿಂದೆ ನಾನು, ಸೊ ಆ ಒಂದು ಟ್ರೀಸ್ ಏನಿದೆ ಅದನ್ನ ಕಪೋಕ್ ಟ್ರೀ ಅಂತ ಕರೀತಾರೆ. ಸೊ ಬೇಸಿಕ್ಲಿ ಈ ಒಂದು ಟ್ರೀ ಏನಿದೆ, ಸೊ ಈ ಜನರಲ್ ಆಗಿ ಇದನ್ನ ಇನ್ನೊಂದು ರೀತಿಯಲ್ಲಿ ಕರೆಯೋದು ಏನಂದ್ರೆ ರೆಡ್ ಸಿಲ್ಕ್ ಕಾಟನ್ ಟ್ರೀಸ್ ಅಂತಾನೂ ಕರೀತಾರೆ. ಸೊ ಇದು ಮೆಡಿಸಿನ್ಗೂ ಯೂಸ್ ಮಾಡ್ತಾರೆ. ಮತ್ತೆ ಕಾಟನ್ ಇದರಿಂದ ಲೈಕ್ ಏನು ಸೋಫಾಸ್ಗೆಲ್ಲ ಯೂಸ್ ಮಾಡ್ತಾರ ಕಾಟನ್ಸು. ಸೊ ಒಂಥರ ಪಾಲಿಸ್ಟರ್ ತರ ಇರುತ್ತೆ ಕಾಟನ್ ಅದು. ಸೊ ಆ ಕಾಟನ್ನು ಮತ್ತೆ ಇದರಲ್ಲಿ ಸೀಡಿಂದ ಎಡಿಬಲ್ ಆಯಿಲ್ ತೆಗಿತಾರೆ. ಸೊ ಸಾಕಷ್ಟು ಪ್ರಯೋಜನಗಳಿದೆ. ಕ್ಯೂರಿಯಾಸಿಟಿ ಇತ್ತು ಏನಪ್ಪಾ ಇದು ಅಂತ ಎಲ್ಲ ರೋಡಲ್ಲೆಲ್ಲ ನೋಡ್ತಾ ಇದ್ದೆ, ಕಾಣಿಸ್ತು. ಇದ್ರ ಬಗ್ಗೆ ಸ್ವಲ್ಪ ಗೂಗಲ್ ಮಾಡಿದೆ. ಸೊ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ತು. ಆ ಇನ್ಫಾರ್ಮೇಶನ್ ನಿಮ್ ಜೊತೆಗೆ ಹಂಚ್ಕೊಂಡಿದೀನಿ. ಮುನ್ನಾರ್ಗ್ ಹೋಗ್ತಾ ಇರೋ ರೂಟ್ ಅಲ್ಲಿ ನಮ್ಗೆ ಸಿಕ್ತು. ತೇನಿಯಿಂದ ಮುನ್ನಾರ್ಗ್ ಹೋಗೋ ರೂಟ್ ಅಲ್ಲಿ ಸಿಕ್ಕಾಪಡೆ ಇದೆ ಪ್ಲಾಂಟ್ಸ್. ಇವೆಲ್ಲ ನೋಡಿದ್ವಿ. ಒಂದು ಸಣ್ಣ ಇನ್ಫಾರ್ಮೇಶನ್ ನಿಮ್ಗೆ ಹಂಚ್ಕೋಬೇಕು ಅಂತ ಮಾಡ್ತಾ ಇದೀವಿ. ಫ್ರೆಂಡ್ಸ್, ಇವಾಗ ನಾವು ಕೇರಳಗೆ ಎಂಟರ್ ಆಗಿದೀವಿ. ಎಂಜಾಯ್ ದ ವ್ಯೂ. ಸ್ನೇಹಿತರೆ, ಕೇರಳ ಒಳಗಡೆ ಎಂಟ್ರಿ ಆಗಿದ್ದಾಯ್ತು. ರೋಡ್ಸ್ ಮಾತ್ರ ಮೆಚ್ಕೋಬೇಕು ಸ್ನೇಹಿತರೆ, ಟಾಪ್ ಕ್ಲಾಸ್. ಎಷ್ಟು ತಮಿಳ್ನಾಡನ್ನ ದಾಟಿ ಕೇರಳ ಒಳಗಡೆ ಎಂಟ್ರಿ ಆಗಿದ್ದೆ, ರೋಡ್ಸ್ ನ ಡಿಫ್ರೆನ್ಸ್ ಆಗಿರ್ಬೋದು, ಮತ್ತೆ ಈ ಒಂದು ಕಲ್ಟಿವೇಶನ್, ಆ ಕಡೆ ಈ ಕಡೆ ಗಿಡ ಮರಗಳು ಕಂಪ್ಲೀಟ್ಲಿ ಡಿಫ್ರೆಂಟ್. ರೋಡ್ಸ್ ಮಾತ್ರ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೊಂದು ಲೆವೆಲ್ ತಗೊಂಡು ಹೋಗುತ್ತೆ. ಸ್ನೇಹಿತರೆ, ಸ್ಟಾರ್ಟ್ ಆಯ್ತು ಟೀ ಪ್ಲಾಂಟೇಶನ್. ಸೊ ಇದೆ ಮುನ್ನಾರ್ನ ಒಂದು ಸ್ಪೆಷಾಲಿಟಿ. ಯಾವ ಕಡೆ ನೋಡಿದ್ರು ಟೀ ಎಸ್ಟೇಟ್ಸ್ ನೋಡಿ, ಎಲ್ಲ ಕಡೆನೂ ಅದೇ.
ಫುಲ್ಲು ಲಶ್ ಗ್ರೀನ್ ಸ್ನೇಹಿತರೆ. ಒಂಥರ ಈ ಡ್ರೈವೇ ಒಂಥರ ಕ್ರೇಜಿ ಇದು. ಡಿಫ್ರೆಂಟ್ ಡ್ರೈವ್ ಎಕ್ಸ್ಪೀರಿಯನ್ಸ್ ಸಾಕತ್ತಾಗಿದೆ. ಕಲ್ದೋಗ್ಬಿಡ್ತೀವಿ. ಸೈಡಲ್ಲೆಲ್ಲ ದೊಡ್ಡ ದೊಡ್ಡ ಮರಗಳಿದ್ರೆ ಅದ್ರ ಜೊತೆ ಕೆಳಗಡೆ ಎಲ್ಲ ಪೂರ್ತಿ ಏಲಕ್ಕಿ ಗಿಡಗಳು ಹಾಕಿಟ್ಟವ್ರೆ. ಅಲ್ಲೆಲ್ಲ ಪೂರ್ತಿ ಏಲಕ್ಕಿನೇ, ಕೆಳಗಡೆ ಪೂರ್ತಿ ಏಲಕ್ಕಿ. ಇಲ್ಲಿ ಏಲಕ್ಕಿ ಸಿಕ್ಕಾಪಟ್ಟೆ ಬೆಳಿತಾರೆ. ಏಲಕ್ಕಿ ಜೊತೆಗೆ ಟೀ, ಸ್ಪೈಸಸ್ ಸಿಕ್ಕಾಪಟ್ಟೆ. ನೋಡೋಣ ಮುಂದಕ್ಕೆ ಏನೇನು ಸಿಗತ್ತೆ ಅಂತ. ಸ್ನೇಹಿತರೆ, ಸ್ವರ್ಗ ಅಂದ್ರೆ ಇದೇನೆ, ನೋಡ್ಕೊಳ್ರಿ. ಅಣೈರಂಕಲ್ ಡ್ಯಾಮ್ ಸಖತ್ ವ್ಯೂ ಪಾಯಿಂಟ್ ಗುರು. ಯಪ್ಪ ಕಣ್ಣು ತುಂಬು ನೋಡ್ಕೋಬೇಕು. ಒಂದು ಲೆವೆಲ್ ನೋಡಿ. ಅಲ್ಲಿ ಟೀ ಎಸ್ಟೇಟು, ಈ ಕಡೆ ಡ್ಯಾಮ್. ಸೂಪರ್, ವಂಡರ್ಫುಲ್ ಅಲ್ವಾ? ಏನಂತೀರ? ಸಖತ್ತಾಗಿದೆ ಅಲ್ವಾ? ಸೂಪರ್ ಆಗಿದೆ ನೋಡಿ. ನಮ್ಮ ಕುಟಿಗಲ್ ಅಲ್ಲಿ ನಮ್ಮ ಚೋಟಕ್ಕೆ ನಿಗ್ತಾನೆ ಎದೋಲ್ತಾ ಇದ್ದಾನೆ, ಇನ್ನು ಕಂಡ್ಬಿಡ್ತಾ ಇದ್ದಾನೆ. ಸಖತ್ತಾಗಿದೆ ವ್ಯೂ ಮಾತ್ರ. ಓಕೆ ಸ್ನೇಹಿತರೆ, ಈಗ ರೀಚ್ ಆಗಿದ್ದೀವಿ ಮುನಾರ್ ಗೌರ್ಮೆಂಟ್ ಬೊಟಾನಿಕಲ್ ಗಾರ್ಡನ್. ಸೊ ಇಲ್ಲಿದೆ ನೋಡಿ, ಇದು ಮುನಾರ್ನ ಗೌರ್ಮೆಂಟ್ ಬೊಟಾನಿಕಲ್ ಗಾರ್ಡನ್. ನೋಡೋಣ ಎಷ್ಟು ಡಿಫ್ರೆಂಟ್ ಇದೆ ಅಂತ ಬೇರೆ ಗಾರ್ಡನ್ಗಳಿಗೆ. ಸ್ನೇಹಿತರೆ, ಈಗ ಎಂಟ್ರ್ ಆಗ್ತಾ ಇದ್ದೀವಿ ಗಾರ್ಡನ್ಗೆ. ಸೊ ಅಡಲ್ಟ್ಗೆ 100 ರುಪೀಸ್ ಇತ್ತು, ಕಿಡ್ಸ್ಗೆ 50 ರುಪೀಸ್ ಇತ್ತು. ಸಾಕಾಗಿದೆ ಗುರು. ಎಂಟ್ರೆನ್ಸ್ ಎಲ್ಲ ಸೂಪರ್ ಆಗಿದೆ. ಮುಂದಕ್ಕೆ ಯಾವ ಥರ ಇದೆ ಅಂತ ನೋಡಬೇಕು. ಡಿಫ್ರೆಂಟ್ ಆಗಿದೆ ಎಕ್ಸ್ಪೀರಿಯನ್ಸ್ ಇಲ್ಲಿ. ನೋಡೋಣ ಮುಂದಕ್ಕೆ ಯಾವ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ. ಯಾಕಂದರೆ ಎಂಟೈರ್ಲಿ ಡಿಫ್ರೆಂಟ್ ಆಗಿದೆ. ಊಟಿಯಲ್ಲೂ ಹೋಗಿದ್ದೀನಿ ಬೊಟಾನಿಕಲ್ ಗಾರ್ಡನ್ಗೆ, ಕೊಡಯಲ್ಲೂ ಹೋಗಿದ್ದೆ, ಬಟ್ ಇಲ್ಲಿ ಒಂಥರ ಡಿಫ್ರೆಂಟ್ ಆಗಿದೆ. ಗುರು. ಇಲ್ಲಿ ನೋಡಿ, ಇಲ್ಲಿ ಒಂದು ಬ್ರಿಡ್ಜ್ ಥರ ಇದೆ, ಗೊತ್ತಿಲ್ಲ ಅದ್ರ ಮೇಲೆ ಹೋಗ್ಬೋದೋ ಇಲ್ವೋ ಅಂತ. ಸೈಡೆಲ್ಲ ಪ್ಲಾಂಟೇಶನ್ನು. ಒಂಥರ ಊಟಿಯಲ್ಲೆಲ್ಲ ಒಂಥರ ಈ ಥರ ಇತ್ತು, ಏನೋ ಪ್ಲೇನ್ ಏರಿಯಾ. ಸೊ ಅದರಲ್ಲಿ ಎಲ್ಲ ಪ್ಲಾಂಟೇಶನ್ ಆದಂಗೆ, ಬಟ್ ಇದು ಮೌಂಟೇನ್ ರೀಜನಲ್ಲಿ ಮಾಡ್ದಂಗಿದೆ. ಸೊ ಅಂದರೆ ಒಂಥರ ನೋಡ್ಬೋದು ನೀವು. ಕೆಳಗಡೆ ಹೋಗ್ತಾ ಇದ್ದೀವಿ, ಇಲ್ಲಿ ಏರಿಯಾದಲ್ಲಿ ಸೆಟಪ್ ಮಾಡಿರೋ ಅಂಥದ್ದು. ಸ್ನೇಹಿತರೆ, ಅಲ್ಲಿ ಶಿರಿಮ್ ಮಾಡಿದ್ದು ಇಲ್ಲಿವರೆಗೂ ಬಂದಿದ್ದೀವಿ ನೋಡಿ. ಒಂದು ಡಿಫ್ರೆಂಟ್ ಫ್ಲವರ್ ಇದೆ. ಉದ್ದಕ್ಕೂ ಈ ಸೈಡಲ್ಲಿ ಫ್ಲವರ್ಸ್ ಇದ್ದಾವೆ, ಡಿಫ್ರೆಂಟ್ ಫ್ಲವರ್ಸು ನೋಡಿ. ಸ್ನೇಹಿತರೆ, ರಿವರ್. ಈಗ ಅದರ ಹತ್ರ ಹೋಗೋಣ, ಅಲ್ಲಿದೆ ದಾರಿ. ಸ್ನೇಹಿತರೆ, ಈಗ ಹೋಗ್ತಾ ಇದ್ದೀವಿ ರಿವರ್ ಹತ್ರ. ಸ್ಟೆಪ್ಸ್ ಈ ಥರ ಇದ್ದಾವೆ ನೋಡಿ. ಹಾಂ,
ಇಲ್ಲೊಂದು ಡೈನೋಸರ್ ಬೊಂಬೆ ಇದೆ, ಹಾಗೆ ಆಪೋಸಿಟಲ್ಲಿ ಚಿಲ್ಡ್ರನ್ಸ್ದು ಪ್ಲೇ ಏರಿಯಾ ಒಂದು ಇಟ್ಟವ್ರೆ. ಸೊ ಈ ಕಡೆ ಒಂದು ವ್ಯೂ ಚೆನ್ನಾಗಿದೆ, ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ನೋಡಿ ಸ್ನೇಹಿತರೆ, ಇದೇ ಮಧುಪಟ್ಟಿ ಡ್ಯಾಮ್ ನೋಡಿ, ಚೆನ್ನಾಗಿದೆ. ಸ್ಪೀಡ್ ಬೋರ್ಡ್ ಎಲ್ಲಿದೆಯೋ ಗೊತ್ತಾಗ್ತಾ ಇಲ್ಲ. ಸ್ಪೀಡ್ ಬೋರ್ಡ್ ಆ ಕಡೆ ಹೋಗ್ತಾ ಇದ್ದಾವೆ, ಬಟ್ ಅಲ್ಲಿ ಎಲ್ಲಾದ್ರೂ ಇರಬೇಕು. ನೋಡ್ತೀನಿ, ಟ್ರೈ ಮಾಡ್ತೀನಿ. ಸ್ಪೀಡ್ ಬೋರ್ಡ್ ಸಿಕ್ಕಿದ್ರೆ ಹೋಗೋಣ. ಪೆಡಲ್ ಬೋಟ್ ಇಂಟ್ರೆಸ್ಟ್ ಇಲ್ಲ, ಸ್ಪೀಡ್ ಬೋಟ್ ಟ್ರೈ ಮಾಡ್ತೀನಿ. ವ್ಯೂ ನೋಡಿ ಸಾಕಾಗಿದೆ. ಸೊ ಇದು ಬ್ರಿಡ್ಜ್ ಮೇಲಿಂದ ಒಂದು ವ್ಯೂ ಸ್ನೇಹಿತರೆ, ಡ್ಯಾಮ್ದು. ಒಳ್ಳೆ ಸೀನಿಕ್ ಪ್ಲೇಸು. ಡ್ಯಾಮ್ ಅಲ್ಲಿ ಏನು ಹೆವಿ ವಾಟರ್ ಇಲ್ಲ, ತುಂಬಾ ಹೈ ಲೆವೆಲ್ ವಾಟರು. ಒಂದು ತಕ್ಕಮಟ್ಟಿಗೆ ಒಳ್ಳೆ ವಾಟರೇ ಇದೆ. ನೋಡಿ ಸ್ನೇಹಿತರೆ, ಸುಂದರವಾದ ವ್ಯೂ. ಸೊ ಈಗ ಬಂದಿರೋವಂಥದ್ದು ಟೀ ಫ್ಯಾಕ್ಟ್ರಿಗೆ. ಸೊ ಇಲ್ಲಿ ಡ್ಯಾಮ್ಗೆ ಹೋಗುವಂಥ ರೋಡಲ್ಲಿ ಒಂದು ಟೀ ಫ್ಯಾಕ್ಟ್ರಿ ಸಿಗುತ್ತೆ ಇಲ್ಲಿ. ಸೊ ಜೊತೆಗೆ ಮ್ಯೂಸಿಯಂ ಥರನೂ ಇದೆ, ಅಂದರೆ ಫ್ಯಾಕ್ಟ್ರಿ ವಿಸಿಟ್ ಮಾಡ್ಬೋದು ಹೊರಗಡೆ. ಸೊ ನೋಡೋಣ, ಹೊರಗಡೆ ಫ್ಯಾಕ್ಟ್ರಿ ವಿಸಿಟ್ ಮಾಡೋದಕ್ಕಾದ್ರೆ ಮಾಡೋಣ. ಸದ್ಯಕ್ಕಂತೂ ನೋಡಿ, ಕಣ್ಣನ್ ದೇವನ್ ಹಿಲ್ಸ್ ಪ್ಲಾಂಟೇಶನ್ಸ್ ಕಂಪ್ನಿ ಪ್ರೈವೇಟ್ ಲಿಮಿಟೆಡ್. ಸೊ ಇವ್ರದ್ದು ಇದು ಇರೋದು KDHP. ಸೊ ಕಣ್ಣನ್ ದೇವನ್ ಟೀ ಏನು ಸಿಗುತ್ತೆ, ಸೊ ಅದೆಲ್ಲ ಬರೋದು ಇಲ್ಲಿಂದಾನೆ. ಬನ್ನಿ, ನಿಮಗೆ ಟೀ ಪ್ಲಾಂಟೇಶನ್ಸ್ ಒಂದು ವ್ಯೂ ನೋಡ್ಸ್ಕೊಡ್ತೀನಿ. ಅಲ್ಲೆಲ್ಲ ಇದಾವೆ ನೋಡಿ ಸ್ನೇಹಿತರೆ, ಟೀ ಪ್ಲಾಂಟೇಶನ್ ನ ಒಂದು ವ್ಯೂ. ನಮ್ಮ ತರ್ಲೆ ಕುಟಿ ಬೇಬಿನ ಹಾಕೊಂಡು ಇಲ್ಲೆಲ್ಲ ಅಲಿತಾ ಇದೀನಿ ನೋಡಿ. ಚೇಶಿ ಬೇಬಿ, ಚೇಶಿ. ಸೊ ಇಲ್ಲ ಅಷ್ಟೇ ಸ್ನೇಹಿತರೆ, ಫ್ಯಾಕ್ಟ್ರಿ ವಿಸಿಟ್ ಏನು ಮಾಡಿಲ್ಲ. ಆಲ್ರೆಡಿ ಊಟಿಯಲ್ಲಿ ಫ್ಯಾಕ್ಟ್ರಿ ವಿಸಿಟ್ ಮಾಡಿ ಬ್ಲಾಗ್ ಮಾಡಿದ್ದೀನಿ. ಸೊ ಅದ್ರ ಲಿಂಕು ಐ ಬಟನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ ಮಾಡಿ ಉಪಯೋಗ ಏನಿಲ್ಲ. ಸೊ ಆಲ್ರೆಡಿ ಟೈಮ್ ಆಗಿದೆ. ಸೊ ಈಗ ಹೊಡ್ತಾ ಇದೀವಿ ಬೇರೆ ಕಡೆಗೆ, ಬನ್ನಿ ಓಡೋಣ.